ಸನ್ಮಾನ್ಯ ಅಧ್ಯಕ್ಷರೇ, 226ನೇ ಪ್ರಶ್ನೆಯನ್ನು ಕಾನೂನು, ನ್ಯಾಯ, ಮಾನವ ಹಕ್ಕುಗಳ, ಸಂಸದೀಯ ವ್ಯವಹಾರಗಳ ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರನ್ನು ಕೇಳಲು ಬಯಸುತ್ತದೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಸರ್ಕಾರದ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಜಲದುರ್ಗ ಪ್ರವಾಸ ಸ್ಥಳ ಅಂದರೆ ಇದು ಭಾಳ ಒಂದು ಐತಿಹಾಸಿಕ ಇರತಕ್ಕಂಥ ಸ್ಥಳ. ಇದು ಇಲ್ಲಿ ಸಾವಿರಾರು ಜನರು, ನಮ್ಮ ರಾಜ್ಯದರಷ್ಟೇ ಅಲ್ಲ ಬೇರೆ ರಾಜ್ಯದ ಜನರು ಕೂಡ ಇಲ್ಲಿ ಪ್ರವಾಸಕ್ಕೆ ಬರ್ತಕ್ಕಂಥದ್ದು. ಲಿಂಗಸೂರು ತಾಲೂಕಿನಲ್ಲಿ ಜಲದುರ್ಗ ಪ್ರವಾಸ ಸ್ಥಳ ಮತ್ತು ಒಂದು ಮುದಗಲ್ ಅಂದರೆ ಇಲ್ಲಿ ಭಾಳ ಐತಿಹಾಸಿಕ ಹೊಂದಿರತಕ್ಕಂಥ ಸ್ಥಳಗಳು. ಇಲ್ಲಿ ಮೂಲಭೂತ ಸೌಕರ್ಯಗಳು ಏನೂ ಇಲ್ಲ. ಜನರಿಗೆ ಹೋಗಕ್ಕೆ ಬರೋಕ್ಕೆ ಅಲ್ಲಿರ್ತಕ್ಕಂಥ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ರಸ್ತೆಗಳ ಅಭಿವೃದ್ಧಿ ಆಗಲಿ, ಮತ್ತು ಅಲ್ಲಿ ವಸತಿ ನಿಲಯಗಳಾಗಲಿ, ಯಾವುದೇ ಒಂದು ಸೌಕರ್ಯಗಳು ಇರಲ್ಲ ಅಲ್ಲಿ ಜನರಿಗೆ ಹೋಗೋರು ಬರೋರಿಗೆ ಕೂಡ. ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ ತಮ್ಮ ಮುಖಾಂತರ, ಆದಷ್ಟು ಬೇಗನೆ ಈ ಸ್ಥಳಗಳಲ್ಲಿ ರಸ್ತೆಗಳು ಮತ್ತು ಕುಡಿಯೋ ನೀರು, ಅಲ್ಲಿ ವಸತಿ ನಿಲಯಗಳಾಗಬೇಕು. ಅಲ್ಲಿ ಏನಾದರೂ 1 ಕೋಟಿ 2 ಕೋಟಿ ಕೊಟ್ಟರೆ ಇದು ಪ್ರವಾಸ ಉದ್ಯಮ ಸ್ಥಳದಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಆಗಲ್ಲ. ನಾನು ತಮ್ಮ ಹತ್ರ ಸಚಿವರಲ್ಲಿ ಮನವಿ ಮಾಡ್ಕೊಳ್ತಂದ್ರೆ ಅಲ್ಲಿ ಇರ್ತಕ್ಕಂಥ ಸುಮಾರು ಒಂದೊಂದು ಸ್ಥಳಗಳಿಗೆ ಮುದಗಲ್ ಕೋಟೆ ಇರಬಹುದು, ಇವತ್ತು ಜಲದುರ್ಗ ಕೋಟೆ ಅಂತಲ್ಲಿ ಸುಮಾರು 20ರಿಂದ 25 ಕೋಟಿ ರೂಪಾಯಿ ಹಣವನ್ನು ಅಲ್ಲಿ ಬಿಡುಗಡೆ ಮಾಡಿ ಅಭಿವೃದ್ಧಿ ಮಾಡಬೇಕಾದ ಬಹಳ ಅವಶ್ಯಕತೆ ಇದೆ. ಅಲ್ಲಿ ಬಹಳಷ್ಟು ಜನರು, ಸಾವಿರಾರು ಜನರು ದಿನಾಲು ಬಂದು, ಅದಕ್ಕಾಗಿ ಸಚಿವರಲ್ಲಿ ನಾವು ಮನವಿ ಮಾಡ್ತೀನಿ, ಆದಷ್ಟು ಬೇಗನೆ ಇದಕ್ಕೆ ಹಣ ಬಿಡುಗಡೆ ಮಾಡಿ ಜನರಿಗೆ, ಪ್ರವಾಸ ಉದ್ಯಮ ಜನರಿಗೆ ಇಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಸಚಿವರಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಶಾಸಕರು ಹೇಳುವಂತಹದ್ದು ಸರಿಯಾಗಿದೆ, ನಿಜವಾಗಿದೆ, ನೈಜತೆಯಿಂದ ಕೂಡಿದೆ, ಯೋಗ್ಯವಾಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ನಾವು ಒಪ್ತೇವೆ. ಮಾನ್ಯ ಪ್ರವಾಸೋದ್ಯಮ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ವಿಶೇಷ ಸಭೆಯನ್ನ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಆಯೋಜನೆ ಮಾಡಿ ಇದರ ಅಭಿವೃದ್ಧಿಗೆ ಏನ್ ಮಾಡಬಹುದು ಅನ್ನೋ ಒಂದು ಪ್ರಯತ್ನವನ್ನ ಆರಂಭ ಅಂತೂ ಮಾಡ್ತೇವೆ ಅಧ್ಯಕ್ಷರೇ. ಅಷ್ಟೇ ಅಧ್ಯಕ್ಷರೇ, ಅಲ್ಲಿರ್ತಕ್ಕಂಥದ್ದು ಸ್ವಲ್ಪ ಶೌಚಾಲಯ, ನೀರು, ಕುಡಿಯಕ್ಕೆ ನೀರು, ಆಗಬೇಕು. ಆದಷ್ಟು ಬೇಗ ಇದಕ್ಕೆ ಹಣ ಬಿಡುಗಡೆ ಮಾಡಿ ಇದನ್ನ ಪ್ರಯತ್ನ ಮಾಡಬೇಕು ನನ್ನ ಮನವಿ. ಪ್ರವಾಸೋದ್ಯಮ ಸಚಿವರು ತಾನೇ ಖುದ್ದಾಗಿ ಸಭೆ ಮಾಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅವರ ಸಭೆ ಮಾಡಿ ಇದರ ಅಭಿವೃದ್ಧಿಗೆ ಖಂಡಿತವಾಗಿ ಸರ್ಕಾರ ಆದ್ಯತೆ ಕೊಡುತ್ತೆ.